ಐದನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಇಸ್ರೇಲ್ನ ಮಹಾಯುದ್ಧ. ಈಗ ಅಮೆರಿಕ ಭೀಕರ ಯುದ್ಧವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ರೆ, ಇತ್ತ ಇರಾನ್ ಅಮೆರಿಕದ ರಾಯಭಾರ ಕಚೇರಿ ಮೇಲೆಯೇ ದಾಳಿಯನ್ನ ಮುಂದುವರಿಸಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ನಡೀತಾ ಇದೆ. ಇರಾನ್ ಈಗ ಅಮೆರಿಕದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿದೆ ಈಗ ಅಮೆರಿಕ. ಈಗ ಐದನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಮತ್ತೆ ಇಸ್ರೇಲ್ನ ಈ ಭೀಕರ ಮಹಾಯುದ್ಧ. ಈ ಇಸ್ರೇಲ್ಗೆ ಏನು ಬೆಂಬಲವಾಗಿ ನಿಂತಿತ್ತು ಅಮೆರಿಕ, ಈಗ ಅಮೆರಿಕ ಭೀಕರ ಯುದ್ಧವನ್ನ ಸಪೋರ್ಟ್ ಮಾಡಿದೆ, ಜೊತೆಗೆ ಅಮೆರಿಕ ಕೂಡ ಶಾಮೀಲಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಇರಾನ್ ಕೂಡ ದೆಹಲಿಯಲ್ಲಿ ಇರುವಂತಹ ಅಮೆರಿಕದ ರಾಯಭಾರ ಕಚೇರಿ ಮೇಲೆ ದಾಳಿಯನ್ನ ಮಾಡಿದೆ. ಏಕಾಏಕಿ ಹೊತ್ತಿ ಉರಿತಾ ಇದೆ. ದಾಳಿ ಮಾಡಿರುವಂತಹ ವಿಡಿಯೋಗಳು ಹಾಗೆ ಹೊತ್ತಿ ಉರಿತಾ ಇರುವಂತಹ ವಿಡಿಯೋಗಳು ನಿಮಗೆ ಲಭ್ಯವಾಗ್ತಾ ಇದೆ, ಟಿವಿನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ಇರಾನ್ ದಾಳಿ ಮಾಡಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಏನು ಇಸ್ರಾಲ್ನ ಟೆಲಿ ಅವೀವ್ ಛಿದ್ರ ಆಗೋಗಿದೆ. ಒಂದ್ ಕಡೆ ದಿಲ್ಲಿಯಲ್ಲಿರುವಂತಹ ರಾಯಭಾರ, ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಒಂದ್ ಕಡೆ ದಾಳಿ ನಡೆಸಿದ್ರೆ, ಮತ್ತೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ ಛಿದ್ರ ಆಗಿದೆ. ಈಗ ಇರಾನ್ನ ಶಸ್ತ್ರಾಗಾರಗಳನ್ನ ಟಾರ್ಗೆಟ್ ಮಾಡಿದ ಅಮೆರಿಕ. ಇರಾನ್ನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇರಾನ್ನೇ ಮತ್ತೆ ವಾರ್ನಿಂಗ್ ಕೊಟ್ಟಿದೆ ಇಸ್ರೇಲ್. ರಾಯಭಾರಿ ಎಲ್ಲ ಒಂದೇ. ಇರಾನ್ ಯಾರೇ ಹೊಸ ನಾಯಕರನ್ನ ನೇಮಿಸಿದ್ರು ಕೂಡ ಬಿಡಲ್ಲ. ಇನ್ನ ಇರಾನ್ ಹೊಸ ನಾಯಕನನ್ನ ಹೊಡೆದುರುಳಿಸುತ್ತೇನೆ ಅನ್ನೋದನ್ನ ಮಾತು ಹೇಳ್ತಾ ಇದೆ. ಇರಾನ್ನನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಒಂದ್ ಕಡೆ ಆಕ್ರೋಶವನ್ನ ಹೊರ ಹಾಕ್ತಾ ಇದೆ. ಇರಾನ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಏನಿದೆ ಅದನ್ನ ಧ್ವಂಸ ಮಾಡ್ತೇನೆ ಅಂತ ಈಗ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಇರಾನ್ ಹೊಸ ನಾಯಕನನ್ನು ಕೂಡ ಯಾವುದೇ ಕಾರಣಕ್ಕೂ ಇರಾನ್ನ ಬಿಡೋದಿಲ್ಲ, ಇರಾನ್ ಮೇಲೆ ದಾಳಿ ಮಾಡ್ತೇನೆ ಅಂತ ಈಗ ಇಸ್ರೇಲ್ ಹೇಳ್ತಾ ಇದೆ. ಯಾಕಂದ್ರೆ ಐದನೇ ದಿನಕ್ಕೆ ಕಾಲಿಟ್ಟಿದೆ. ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಟೆಲ್ ಅವೀವ್ ಛಿದ್ರ ಆಗಿರೋ ಕಾರಣ ಈಗ ಇರಾನ್ನನ್ನ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ಇರಾನ್ಗೆ ಮತ್ತೆ ವಾರ್ನಿಂಗ್ ಕೊಡ್ತಾ ಇದೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಸಮರ್ಥ ಇದೆಯಲ್ಲ, ಅದ್ರ ಮೇಲೆ ದಾಳಿ ಆಗೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಇದೆ ಅಂತ ಇಸ್ರೇಲ್ ಈಗ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ ಯಾರೇ ಹೊಸ ನಾಯಕನನ್ನ ನೇಮಿಸಿದ್ರು ನಾನು ಬಿಡಲ್ಲ, ಇರಾನ್ನ ಹೊಸ ನಾಯಕನನ್ನು ಕೂಡ ನಾನು ಹೊಡೆದುರುಳಿಸ್ತೇನೆ ಅನ್ನೋ ಮಾತನ್ನ ಈಗ ಇಸ್ರೇಲ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇರಾನ್ಗೆ.